ಇವತ್ತು ನಮ್ಮ ಹರ್ಷ ನನಗೆ ಮೋಸ ಮಾಡಿಬಿಟ್ಟ. ಅದೇನು ಅನ್ನೋದು ಆಮೇಲೆ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಬ್ಲಾಗ್. 7:30ಗೆ ಬೆಳಗ್ಗೆ ಎಲ್ಲ ಅಡುಗೆ ರೆಡಿ ಮಾಡಿಬಿಟ್ಟು ನಾನು 8:30ಗೆ ಊಟ ಮಾಡೋಕೆ ಕೂತ್ಕೊಂಡೆ. ಇವತ್ತು ಬೆಳಗ್ಗೆ ಊಟಕ್ಕೆ ರಾಗಿ ರೊಟ್ಟಿ ವಿತ್ ಮಡಿಕೆ ಕಾಳಿನ ಪಲ್ಯ, ಬೀಟ್ರೂಟು, ಆಮೇಲೆ ಮೊಸರು ಸಹ ಆಯಿತು. ಅದಾದಮೇಲೆ ಯೂಶ್ವಲಿ ನಾನು ಸ್ಕೂಲಿಗೆ ರೆಡಿ ಆದೆ. ಸ್ಕೂಲಿಂದ ಬರಬೇಕಾದ್ರೆ ಹರ್ಷ ಏನು ಕೇಳ್ದ ಗೊತ್ತಾ, ಒಂದು ಲಾಲಿಪಾಪ್ ಕೊಡಿಸು, ನಾನು ನಡ್ಕೊತ ಬರ್ತೀನಿ ಅಂತ ಹೇಳ್ದ. ಲಾಲಿಪಾಪ್ ಕೊಡಿಸಿದ ಮೇಲೆ ನನಗೆ ಮೋಸ ಮಾಡಿದ್ದ ಗೊತ್ತಾ, ನಾನು ನಡೆಯೋದಿಲ್ಲ ಅಂಥೇಳಿ. ನೋಡಿ, ಈ ಥರ ಮೋಸ ಯಾರಿಗಾದರೂ ಮಾಡ್ತಾರಾ ಹೇಳಿ ನೀವು? ಅದಾದಮೇಲೆ ಈವ್ನಿಂಗು ಇಷ್ಟು ಜೋರು ಮಳೆ ಅಂದರೆ ನಿಜ ಗೊತ್ತಾ, ಈ ರೈನಿ ಸೀಸನಲ್ಲಿ ನಾನು ಈ ಥರ ಮಳೆನ ಫಸ್ಟ್ ಟೈಮ್ ನೋಡಿರೋದು. ತುಂಬ ಜೋರು ಮಳೆ ಅಂದರೆ ನೀರು ಫುಲ್ಲು ಅಷ್ಟು ಬರ್ತಿತ್ತು, ಮಿಂಚು ಎಲ್ಲ ಆಯಿತು. ಆ ಮಳೆನ ನೋಡಿ ಎಲ್ರಿಗೂ ಏನು ತಿನ್ನಬೇಕಂತ ಆಸೆ ಆಗುತ್ತೆ ಹೇಳಿ? ಬಿಸಿ ಬಿಸಿಯಾಗಿರೋ ಬಜ್ಜಿನ, ಅದಕ್ಕೆ ಹಿಟ್ಟನ್ನ ಕಲಸಿ ಬಜ್ಜಿ ಹಾಕೋಕ್ಕೆ ರೆಡಿ ಮಾಡಿಕೊಂಡೆ. ಕ್ಯಾಪ್ಸಿಕಮು, ಪೊಟ್ಯಾಟೊ ಮತ್ತು ಈರುಳ್ಳಿ, ಈ 3 ಬಜ್ಜಿನ ಮಿಕ್ಸ್ ಮಾಡಿ ಹಾಕೋಣ ಅಂತೇಳಿ ಫಸ್ಟ್ ಕ್ಯಾಪ್ಸಿಕಮ್ನ ಹಾಕಿದ್ದೆ. ತುಂಬ ತೆಳುವಾಗಿಬಿಟ್ಟಿತ್ತು ಹಿಟ್ಟು, ಬರುತ್ತೋ ಇಲ್ಲ ಅಂದ್ಕೊಂಡೆ, ಬಟ್ ಬಜ್ಜಿ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಆ ಮಳೆಗೆ, ಆ ನೇಚರಿಗೆ ಬಿಸಿ ಬಿಸಿಯಾಗಿ ಬಜ್ಜಿ ತಿಂತಾಯಿದ್ರೆ ಸಖತ್ತಾಗಿತ್ತು. ನೋಡ್ಬೋದು. ನನಗೆ ಅದನ್ನು ಟೊಮ್ಯಾಟೊ ಸಾಸ್ ಜೊತೆ ತಿಂದಿಷ್ಟ. ನಿಮ್ಗೆ ಹೆಂಗೆ ತಿಂತೀರಾ ಹೇಳಿ?